ಸಂಪುಟ ಪುನರ್ರಚನೆ ಚರ್ಚೆಯ ನಡುವೆ ಕೆಎಚ್ ಮುನಿಯಪ್ಪರಿಗೆ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಒಳ ಮೀಸಲಾತಿ ಹಾಗೂ ಶೋಷಿತ ವರ್ಗಗಳ ಪರ ಧ್ವನಿಯಾಗುವ ಮುನಿಯಪ್ಪರಿಗೆ ಪ್ರಬಲ ಖಾತೆ ನೀಡುವಂತೆ ಮನವಿ ಮಾಡಿದ್ದಾರೆ. ಹಾಗೆಯೇ ಮತ್ತೊಬ್ಬ ಜಿಲ್ಲಾ ಸಮಿತಿ ಸದಸ್ಯರಾಗಿದ್ದರಿಂದ ಹುಡುಗರು ಗಣವತಿಗಳು ಮಾನ್ಯರೇ, ಈಗಾಗಲೇ ಸುದೀರ್ಘವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ರಾಜಕೀಯ ಪಕ್ಷಗಳು ತನ್ನ ರಾಜಕೀಯ ಅಸ್ತಿತ್ವವನ್ನು ಮತ್ತು ಪಕ್ಷವನ್ನು ಮತ್ತು ಸರ್ಕಾರವನ್ನು ಆಳ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕೇವಲ ಒಂದು ಕ್ಯಾಬಿನೆಟ್ ಮಂತ್ರಿ ಕೊಡಿ ಅಂತ ಹೋರಾಟ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಉದ್ದೇಶ, ಈಗಾಗಲೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಸ್ತುತ ಮುಂಬರುವ ಸಚಿವ ಸಂಪುಟದ ಪುನರ್ರಚನೆ ವೇಳೆ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಕೆಎಚ್ ಮುನಿಯಪ್ಪನವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ, ಪಕ್ಷವನ್ನು ಆಗ್ರಹ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ. ಕಾರಣ ಏನು ಅಂತಂದರೆ, ಕಳೆದ 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರವನ್ನು ಪ್ರತಿನಿಧಿಸಿ, ಕೇಂದ್ರದಲ್ಲಿ 2 ಅವಧಿಯಲ್ಲಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಎಐಸಿಸಿನಲ್ಲಿ ಕೆಲಸ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಕೂಡ ರಾಜ್ಯ ಸಚಿವರಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದ ನೋವಿನ ಸಂಗತಿ ಏನು ಅಂತಂದರೆ, ಒಂದು ಪ್ರಬಲವಾದ ಖಾತೆಗಳನ್ನು ಕೂಡ ಕೊಡಲಿಲ್ಲ ಸರ್ಕಾರ. ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ, ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥ ಖಾತೆಗಳನ್ನು ಕೂಡ ಕೊಡಲಿಲ್ಲ. ಈ ಸಂದರ್ಭದಲ್ಲಿ 7 ಬಾರಿ ಲೋಕಸಭಾ ಸದಸ್ಯರು, ಹಿರಿಯ ಮುತ್ಸದ್ದಿಗಳು, ಕೇಂದ್ರದ ಒಡನೆ ತುಂಬ ಅಪಾರವಾದ ನಡೆದುಕೊಂಡಿರ್ತಕ್ಕಂಥವರು, ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಮತ್ತು ಒಬ್ಬ ಅಭ್ಯರ್ಥಿ ಸೋಲು ಗೆಲುವನ್ನು ನಿರ್ಧಾರ ಮಾಡ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮಾದಿಗ ಸಮಾಜದ ಕೆಎಚ್ ಮುನಿಯಪ್ಪನವ್ರಿಗೆ ಒಂದು ವೇಳೆ ಏನಾದರೂ ನೀವು ನಿಜವಾಗ್ಲೂ ಕೂಡ ದಲಿತರನ್ನೇನಾದರೂ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭ ಏನಾದರೂ ಒದಗಿ ಬಂದರೆ ಕೆಎಚ್ ಮುನಿಯಪ್ಪನವರನ್ನೇ ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತ ನಾವು ಎಐಸಿಸಿನಲ್ಲಿ ಮತ್ತು ಕೆಪಿಸಿಸಿನಲ್ಲಿ ಆಗ್ರಹ ಮಾಡ್ತೀವಿ. ಒಂದು ವೇಳೆ ದಲಿತೇತರರನ್ನ ನೀವು ಮುಖ್ಯಮಂತ್ರಿ ಮಾಡದಿದ್ರೆ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿಯನ್ನಾದರೂ ಕೂಡ ಮತ್ತು ಪ್ರಬಲ ಖಾತೆಯನ್ನಾದರೂ ಕೂಡ ಕೊಡಬೇಕು ಅಂತ ಹೇಳಿ ಘನ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಇದರ ಜೊತೆಗೆ ಈಗಾಗಲೇ ಬಿಜೆಪಿನಲ್ಲಿ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡೋದ್ರ ಮುಖೇನ ಆ ಸಮುದಾಯವನ್ನು ಒಂದು ಕಡೆ ಮತಗಳು ಪಲ್ಲಟ ಆಗಂಗೆ ಅವ್ರು ನೋಡ್ಕೊಂಡು, ಇಲ್ಲಿ ಕಳೆದ ಘನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿ ಪರಮೇಶ್ವರ್ ಅವರನ್ನು ಕೂಡ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಆದರೆ ನಾವು ಪ್ರಸ್ತುತ ಸರ್ಕಾರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿರ್ತಕ್ಕಂಥ, ಜನನಾಯಕರಾಗಿರ್ತಕ್ಕಂಥ, ಶೋಷಿತ ವರ್ಗಗಳ ನಾಯಕರಾಗಿರ್ತಕ್ಕಂಥ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿ ಮಾಡೋದ್ರ ಮುಖೇನ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಮತ್ತು ಪ್ರಬಲ ಖಾತೆ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂದಾಯ, ಗೃಹ, ಸಮಾಜ ಕಲ್ಯಾಣ, ಇಂಧನ ಇಂಥ ಪ್ರಬಲವಾದ ಖಾತೆಗಳನ್ನ ಯಾವುದಾದ್ರೂ ಒಂದು ಖಾತೆಯನ್ನು ನೀಡಬೇಕು ಅಂತ ನಾವು ನಿಮ್ಮ ಮುಖೇನ ನಾವು ಆಗ್ರಹ ಮಾಡ್ತೀವಿ.